ನಮ್ಮ ಕಾಲಲ್ಲಿ ನಾವು ಹೆಮ್ಮೆಯಿಂದಲೇ ನಿಂತ ನೆಮ್ಮದಿಯ ದಿನವಿಂದು ಭಾರತದಲ್ಲಿ. ನಮ್ಮ ಕಾಲದಲ್ಲಿ ನಾವು ಹೆಮ್ಮೆಯಿಂದಲೇ ನಿಂತ ನೆಮ್ಮದಿಯ ದಿನವಿಂದು ಭಾರತದಲ್ಲಿ. ಸುಮ್ಮನಾಗದೆ ಸಕಲ ರೆಲ್ಲ ನಮ್ಮವರೆಂಬ ಭಾವ ಚಿಮ್ಮಿಸಲು ಸೋದರತೆ ಧೀರತಮ್ಮ. ಚಿಮ್ಮಿಸಲು ಸೋದರತೆ ಧೀರತಮ್ಮ. Respected dignitaries on the dais, my dearest relation as well as teacher as well as mentor, Sri K.S. Krishna Bhatt sir, Shivakumar sir, Chandrasekhar sir, Venkatesh Krishna Sharma sir, and all my white pigeons and my teachers. I hope Venkat Lakshmanma is also here. And one thing I would like to tell that the independent. Earlier we were independent. Later we became independent. But we are still independent. After gaining independence on August 15, 1947, India became a sovereign nation and the status underwent significant changes. Dominion status 47 to 50, you already know, just brief I will tell. India became a dominion of the British Commonwealth with the British monarch as a head. Republic Day 2650, India adopted Constitution and became a republic with the president as its head. Ganarajya. But unfortunately, ಈಗ ಗನ್ ರಾಜ್ಯ ಆಗಿದೆ. Democratic nation, India established a democratic government with a parliamentary system and universal adult franchise. Economic development, India started its journey towards economic development with a focus on industrialization, agriculture and social welfare. International relations, India became a member of Union Nations and established diplomatic relations with other nations. Social reforms, India implemented various social reforms such as abolishing untouchability, promoting women's rights and encouraging social justice. This is the main, what can say, the stem of our this Samvidhana. But what happens is nowadays it became too much variable. I will tell you about it later. Linguistic recognition. In 1956, India recognized a status based on linguistic eras. Green Revolution, 60 to 70, we achieved self-sufficiency in food production through the Green Revolution. Economic liberalization in 1991, India opened up its economy globalization, leading to rapid economic growth. Emerging global power,
Today, India is recognized as an emerging global power with a growing economy, strategic international partnerships, and significant role in global affairs. ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಾನು ಆಂಗ್ಲ ಮಾಧ್ಯಮದಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳಿದೆ ಮುಖ್ಯವಾದ ವಿಷಯವನ್ನು. ಇನ್ನು ಕನ್ನಡದಲ್ಲಿ ಹೇಳ್ತೇನೆ, ಯಾಕಂದರೆ ಅದು ಹೆಚ್ಚು ಆಪ್ಯಾಯಮಾನ ನಮ್ಮ ಭಾಷೆ. ಹಾಗಾಗಲೇ ನಮ್ಮ ಗುರುಗಳು ಹೇಳಿದ್ದಾರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತೇಳಿ. ಹಾಗೆ ನಮ್ಮ ಜನ್ಮಭೂಮಿ, ಈ ಜನ್ಮಭೂಮಿಯ ಒಳಗಿನ ನಮ್ಮ ಈ ಕನ್ನಡ ಭೂಮಿ. ಹಾಗಾಗಿ ಇಲ್ಲಿ ನಮ್ಮ ಆಡು ಭಾಷೆಯಲ್ಲಿ ಇನ್ನು ಮುಂದಿನ ಮಾತುಗಳನ್ನು ಮುಂದುವರಿಸುತ್ತೇನೆ. ಒಂದು ಸ್ವಾತಂತ್ರ್ಯ ದಿನಕ್ಕೆ ಸಂಬಂಧಪಟ್ಟಂಥ ಮುಕ್ತಕ ನಾನೇ ಬರೆದದ್ದನ್ನು ವಾಚಿಸಿ ಮುಂದಿನ ಮಾತುಗಳನ್ನು ಹೇಳ್ತೇನೆ. ಬಂಧನದಲ್ಲಿದ್ದಂತೆ ನೊಂದಿದ್ದ ಸಮಯದಲ್ಲಿ ಅಂದು ದೇಶದ ಉಳಿವಿಗಾಗಿ ಕಾದಿದರು. ತುಂಬ ಮಂದಿ ಹೋರಾಟ ಮಾಡಿದರು ದೇಶಕ್ಕಾಗಿ. ಕುಂದಿರದೆ ಹರಣವನು ಚಂದದಲ್ಲಿ ಹೋರಾಡೆ ಇಂದು ಸ್ವಚ್ಛಂದವಿದೆ ಧೀರತಮ್ಮ. ಬೈ ದಟ್ ಟೈಮ್ ಆವಾಗ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಹೋರಾಡಿದಂಥ ಆ ಯೋಧರು ನಮಗೆ ಚಂದ ಕೊಟ್ಟಿದ್ದಾರೆ. ನಾವಿವತ್ತು ಸ್ವಚ್ಛಂದ. ಸ್ವಚ್ಛಂದ ಅಂದರೆ ಏನು? ಆ ಬಹಳಷ್ಟು ಆಗಲೇ ನಾನು ಹೇಳಿದ್ದೀನಿ ಪಿಜನ್ ಅಂತೇಳಿ, ಒಂದು ಬದದಲ್ಲಿದ್ದಂತಹ ಪಾರಿವಾಳಗಳು ಬಲೆಯಲ್ಲಿ ಸಿಲುಕಿದ್ದಾಗ ಎಲ್ಲ ಪಾರಿವಾಳಗಳು ಒಟ್ಟು ಸೇರಿ ಬಲೆಯನ್ನೇ ಎತ್ತಿ ಸ್ವಚ್ಛಂದವಾಗಿ ಹಾರಿದವಂತೆ. ಸ್ವಚ್ಛಂದ ಅಂದರೆ ಕೇಚರರು, ಬೇಕು ಬೇಕಾದಲ್ಲಿ ರೆಕ್ಕೆ ಬಡಿದು ಹೋಗುವ ಒಂದು ಸ್ವಾತಂತ್ರ್ಯ ಸ್ವಾಯತ್ತತೆ ಇರುವವರು ನಾವು ಹಾಗೆ ಆಗಿದ್ದೇವೆ. ಆದರೆ ಆ ಸ್ವಚ್ಛಂದ ಬಹಳ ಏನಾಗಿದೆ, ಒಂದು ವಿಚಿತ್ರವಾದ ದುರ್ಗತಿಯನ್ನು ತನಗೆ ತಾನೇ ಎಳೆದು ಹಾಕಿಕೊಳ್ಳುವ ಥರ ಆಗಿದೆ. ಒಪ್ಪಿಗೂ ಕೊಡಬೇಕು ಕಪ್ಪವನು ತಪ್ಪದೆಯೇ, ತಪ್ಪು ಮಾಡದೆ ಇದ್ದರೂ ಶಿಕ್ಷೆ ಪಡೆದು. ಆವಾಗಿದ್ದದ್ದು ಒಪ್ಪವಾಗದ ತೆರದಿ 20 ಜನ ಸಂಕುಲಕ್ಕೆ ತಪ್ಪಿಸಲು ಶ್ರಮಿಸಿದರು ಧೀರತಮ್ಮ. ಇದು ಇವತ್ತಿನ ಪ್ರಾಮುಖ್ಯತೆಯನ್ನು ಹೇಳಲಿಕ್ಕೋಸ್ಕರ ಹಳೆಯ ವಿಷಯವನ್ನು ಹೇಳಿದಂಥದ್ದು. ಅಂದ್ರೇನು, ಆ ನಮ್ಮ ಸ್ವಾತಂತ್ರ್ಯದ ಇತಿಶ್ರೀ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ನಮಗೆ ಯಾವುದಕ್ಕೂ ಸ್ವಾತಂತ್ರ್ಯ ಇರಲಿಲ್ಲ, ಏನು ಮಾಡಲಿ. ಹಾಗೆಂತೇಳಿ ಸ್ವಾತಂತ್ರ್ಯ ಉಂಟು ಅಂತೇಳಿ ಏನೇನೋ ಮಾಡಿದರೆ ಅದು ಸಹ ಮಾರಕವೇ. ಹಾಗಾಗಿ ಆಗ ನಾನು ಹೇಳಿದ್ದು ಡಿಪೆಂಡೆನ್ಸ್ ಮತ್ತು ಇಂಡಿಪೆಂಡೆನ್ಸ್ ಅಂತೇಳಿ. ಸ್ವಾತಂತ್ರ್ಯ ಯೋಧರಿಗೆ ಸದಾ ನಮಿಸೋಣ. ಭಾರತದ ಬೆಳವಣಿಗೆಗಾಗಿ ಅತ್ಯದ್ಭುತವಾದಂಥ ಕಾರ್ಯಗಳನ್ನು ಮಾಡೋಣ. ನ್ಯಾಯಕ್ಕೆ ತಲೆಬಾಗಬೇಕು. ಹಿಂಸಾಸ್ತೆ ಅನ್ಯಥಾ ಕಾಮಂ ಪೈಶೂನ್ಯಂ ಪರುಷಾನೃತಂ. ಒಂದು ಷಡ್ವಿಧ ಪಾಪಕರ್ಮಗಳು ಅಂತಿದೆ. ಈ ಷಡ್ವಿಧ ಪಾಪಕರ್ಮಗಳು ಹಿಂಸೆ ಮಾಡೋದಾಗಲಿ, ಕೊಲೆ ಮಾಡೋದಾಗಲಿ, ಇನ್ನೊಬ್ಬರ ವಸ್ತುಗಳನ್ನು ಬಯಸುವುದಾಗಲಿ, ಕಠೋರವಾಗಿ ನುಡಿಯುವುದಾಗಲಿ, ಅಥವಾ ಸುಳ್ಳು ಹೇಳುವುದಾಗಲಿ, ಇದೆಲ್ಲ ಪಾಪಕರ್ಮಗಳೇ ಆಗಿರ್ತದೆ. ಅದು ಕಾಯ ವಾಚ ಮನಸ್ಸ, ಮನಸ್ಸಿನಲ್ಲೇ ಒಬ್ಬನ ನಾಶವನ್ನು ಬಯಸಿದ್ರು ಅದು ಪಾಪ. ಮಾತಿನಲ್ಲಿ ಒಬ್ಬನನ್ನು ನಾವು ನಿಂದಿಸುವುದ ಇದು ನೋಡ್ತೇವಲ್ಲ ಮೆಟ್ಟಿಗೆ. ಎಲ್ಲಿವರೆಗಾಗಿದೆ ಅಂದರೆ ಪಾರ್ಲಿಮೆಂಟ್ ಸದನದಲ್ಲಿ ಸಹ ಇದು ಈ ವಾಚಿಕ ಪಾಪಕರ್ಮಗಳೇ ಹೆಚ್ಚಾಗಿ ಹೋಗಿವೆ. ಹಾಗೆ ಮಾತಿನಲ್ಲಿ ಆಗುವಂಥ ಪಾಪಕರ್ಮಗಳು. ಮತ್ತು ಇದರಲ್ಲಿ ಕರ್ಮದಲ್ಲಿ ಹೊಡೆಯೋದು, ಬಡಿಯೋದು, ಕಡಿಯೋದು ಎಷ್ಟು ಅಸಹ್ಯ ಅಂದರೆ ಒಂದು ಸಣ್ಣ ವಿಷಯಕ್ಕೆ ದೊಡ್ಡ ಕೊಲೆಯೇ ಆಗಿಬಿಡ್ತದೆ. ಈ ರೀತಿಯೆಲ್ಲ ಇರುವಂಥ ವಿದ್ಯಮಾನ ಇರದ ಹಾಗೆ ಇರಬೇಕು ನಮ್ಮ ಸ್ವಾತಂತ್ರ್ಯ. ಈ ಸ್ವಚ್ಛಂದ ಸ್ವಾತಂತ್ರ್ಯ ಹಕ್ಕು ಉಂಟೆಂದು ತನ್ನ ತೋಟದಲ್ಲಿ ನಾನೊಂದು ಕವನ ಬರೆದಿದ್ದೇನೆ. ಎನ್ನ ತೋಟದಲ್ಲಿ ಕರವ ಬೀಸೆ ಕೇಳುವರಾರು ಎಂಬಾತ ಕರವನ್ನು ಮುರಿದುಕೊಂಬ ಅಂತೇಳಿ.
ಎನ್ನ ತೋಟದಲ್ಲಿ ಕೈ ಬೀಸಿದರೆ ಕೇಳುವವರು ಯಾರು? ಅವ ನೀವು ಕೈ ಇಷ್ಟು ಬೀಸಬೇಡ ಅಂತ ಹೇಳಿ ನೀತಿ ಹೇಳಿದರೆ ಆ ನೀತಿ ಕೊಡು ಹೋಗ್ತಾರ, ಮುಂದೆ ಹೋಗ್ತಾನೆ, ಆ ಅಡಿಕೆ ಮರಕ್ಕೆ ಅವನ ಕೈಯೇ ತಾಗ್ತದೆ, ದುಡ್ಡಾಗ್ತದೆ. ಹಾಗೆ ಆಗಿದೆ ಈಗ ನಾವು ಬಳಸುವಂಥ ಸ್ವಾತಂತ್ರ್ಯದ ಒಂದು ಪರಿಸ್ಥಿತಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಸಮಾಜದಲ್ಲಿ ಸಹಿಷ್ಣುತೆ ಮತ್ತು ಸಹಬಾಳ್ವೆಯನ್ನು ಪ್ರೋತ್ಸಾಹಿಸಬೇಕು. ಅದಕ್ಕೆ ಅದರಲ್ಲಿ ನಾವು ಯಾವುದೇ ಎರಡೆಣಿಸಬಾರ್ದು. ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯವನ್ನು ಪ್ರೋತ್ಸಾಹಿಸಬೇಕು. ಒಬ್ಬ ವ್ಯಕ್ತಿ ವಿದ್ಯಾವಹೀನಂ ಪಶು ಸಮಾನಂ, ಪಶುವಿಗೆ ಸಮಾನನಾಗಿರಬಾರ್ದು. ಕ್ಷಣಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್, ಕ್ಷಣದಲ್ಲೂ ವಿದ್ಯೆಯನ್ನು ಅರ್ಥವನ್ನು ಪಡೆಯಬೇಕು. ಅಂದರೆ ಸದಾ ನಿರತನಾಗಿರಬೇಕು ನೀನು ಜ್ಞಾನಾರ್ಜನೆಗೆ. ಆಗ ನಿನಗೆ ಏನಾಗ್ತದೆ? ಜ್ಞಾನ ಬರ್ತದೆ, ವಿದ್ಯೆ ಬರ್ತದೆ. ಆವಾಗ ನೀನು ಬುದ್ಧಿವಂತ ಆಗ್ತಿ, ಆವಾಗ ನೀನು ಸುಸಂಸ್ಕರಿತ ಆಗ್ತಿ, ಆವಾಗ ನೀನು ನಾಗರಿಕ ಆಗ್ತಿ. ನಮ್ಮ ಸಂವಿಧಾನವು ಹೇಳಿದ್ದದನ್ನೇ, ನಾಗರಿಕನಾಗಿರಬೇಕು ಅಂತೇಳಿ. ನಾಗರಿಕನಾಗಿ ಇದ್ದಾಗ ಮಾತ್ರ ನಿಮಗೆ ಏನಾಗ್ತದೆ? ಒಂದು ಉತ್ತಮವಾದ ರೀತಿಯಲ್ಲಿ ಬಾಳುವೆಯನ್ನು ನಡೆಸಿ ನಾಳೆ ಗತ ಅಥವಾ ಇತಿಶ್ರೀ ಆದರೂ ಸಹ ನೆನಪಿಸಲ್ಪಡುವವನಾಗ್ತಿ. ಅರ್ಥ ಸಿಗ್ತದೆ, ಯಶಸ್ಸು ಸಿಗ್ತದೆ. ಹಾಗೆ ಬಹಳ ಚೆನ್ನಾಗಿ ಕಲಿತು ಬುದ್ಧಿವಂತನಾದರೆ ನೀವು ದೇಶಕ್ಕಾಗಿ ಅಥವಾ ಸಮಾಜಕ್ಕಾಗಿ ಮಾಡುವ ಸೇವೆಯಿಂದ ನಿನಗೆ ಅರ್ಥ ಸಿಗ್ತದೆ, ಹಣವೂ ಸಿಗ್ತದೆ, ಅಂದರೆ ಸಂಪತ್ತು ಸಿಗ್ತದೆ. ಅದು ತಾನಾಗಿ ಬಯಸದೆ ಆಗುವಂಥ ಕಾರ್ಯವಾಗಿ. ಹಾಗಾಗಿಯೇ ಆ ರೀತಿಯಲ್ಲಿ ಇರುವಂಥದ್ದು ಅದುವೇ ನಾನಾಗ ಡಿಪೆಂಡೆಂಟ್ ಅಂತ ಹೇಳಿದ್ದು. ಡಿಪೆಂಡೆಂಟ್. ನೀವು ಡಿಪೆಂಡೆಂಟ್ ಆಗಿರಬೇಕು ಗುರುಗಳಿಗೆ, ನೀವು ಡಿಪೆಂಡೆಂಟ್ ಆಗಿರಬೇಕು ಹೆತ್ತವರಿಗೆ, ನೀವು ಡಿಪೆಂಡೆಂಟ್ ಆಗಿರಬೇಕು ದೇಶಕ್ಕೆ, ನೀವು ಡಿಪೆಂಡೆಂಟ್ ಆಗಿರಬೇಕು ಸೌಜನ್ಯಕ್ಕೆ, ನೀವು ಡಿಪೆಂಡೆಂಟ್ ಆಗಿರಬೇಕು ಸತ್ಯಕ್ಕೆ ತಲೆಬಾಗುವುದೀರ ತಮ್ಮ, ಸತ್ಯಕ್ಕೆ ತಲೆಬಾಗಬೇಕು. ಡಿಪೆಂಡೆಂಟ್ ಯಾವಾಗಲೂ ನೀನು ಏನಾಗಬೇಕು? ಅವನ ಅಡಿಯಾಳಾಗಬೇಕು, ದೇವನ ಅಡಿಯಾಳಾಗಬೇಕು. ನೀನು ಬಂಧನ ಇರಲಿ, ದೇವನಿಂದ ಬಂಧಿಸಲ್ಪಡು, ಆದರೆ ಧೂರ್ತನಿಂದ ಬಂಧಿಸಲ್ಪಡಬೇಡ. ಹಾಗೆ ಆಗುವುದಕ್ಕೆ ಆ ಡಿಪೆಂಡೆಂಟ್ ಆಗಿಯೂ ಇನ್ನೂ ಇದ್ದಾಗ ಮಾತ್ರ ಒಂದು ಉತ್ತಮವಾದ ಜೀವನ ಕ್ರಮ ನಿನ್ನದಾಗುತ್ತದೆ. ಮೊದಲು ಭಾರತವನ್ನು ಆಗ ನಾವು ಈಗಾಗಲೇ ನೋಡಿದಾಗೆ ಅಡಿಯಾಳ ಪಾಡು ಬದುಕಿ ಸತ್ತಂತೆ ಅಲ್ಲವೇನು, ಅಡಿಯಾಳ ಪಾಡು ಬದುಕಿ ಸತ್ತಂತೆ ಅಲ್ಲವೇನು, ನಡೆನುಡಿಯ ಕಾಠಿಣ್ಯ ಕಲ್ಲು ಒಗೆದಂತೆ ಅಲ್ಲವೇನು, ನಡೆನುಡಿಯ ಕಾಠಿಣ್ಯ ಕಲ್ಲು ಒಗೆದಂತೆ ಅಲ್ಲವೇನು, ಅಧಿಕಾರದ ದರ್ಪ ಬಡವರ ಬಾಳನ್ನು ಕಸಿದರೆ ಮನುಜನೇ ಮೃಗದಂತೆ ಅಲ್ಲವೇನು. ಮನುಜನ ಬಾಳನ್ನು ಕಸಿದರೆ ಅದು ಇನ್ನೊಬ್ಬನ ಬಾಳನ್ನು, ಅಹಂ ಬ್ರಹ್ಮಾಸ್ಮಿ ಆದಾಗ ಮಾತ್ರ ಹೀಗಾಗುವುದು. ಅಹಂಕಾರ ಟೇಂಕಾರ ಹೆಚ್ಚಾದಾಗ ತನ್ನ ಬೆನ್ನನ್ನು ತಾನೇ ತಟ್ಟುತ್ತಾ ಇತರ ನಿಂದಿಸುವುದೇಕೆ, ಮುಖ ಕೈ ಕಾಲು ತೊಳೆದು ಹೊಲಸ ಮೆದ್ದಂತೆ ಅಲ್ಲವೇನು. ಹೀಗೆ ಮಾಡಿದರೆ ಮುಖ ಕೈಕಾಲೆಲ್ಲ ತೊಳೆದು ಮತ್ತೆ ಹೊಲಸನ್ನು ತಿಂತಿ, ಹೊಲಸ ಮೆದ್ದಂತೆ ಅಲ್ಲವೇನು. ಒಂದಾಗಿ ಬಾಳುತ್ತಲಿರುವಂತೆ ನಟಿಸುತ್ತಾ, ಒಂದಾಗಿ ಇರುವಂತೆ ನಟಿಸುತ್ತಾ, ಇದು ಬೆನ್ನು ಇರಿಯುತ್ತಿರೆ, ಒಂದಾಗಿ ಇರುವಂತೆ ನಟಿಸುತ್ತಾ ಹಿಂದಿನ ಚೂರಿ ಹಾಕೋದು, ಇದರಿಂದ ಚಂದ ಮಾತಾಡೋದು, ನೈಸ್, ಮುಖ ನೋಡಿದರೆ ನಿಂಬೆಹಣ್ಣು ಅಂತೇಳಿ. ಬೆನ್ನು ಇರಿಯುತ್ತಿರೆ ಕೊಂದಂತೆ ಅಲ್ಲವೇನು, ಅದು ಕೊಂದ ಹಾಗಲ್ವಾ. ಎಲ್ಲರೊಳು ಪ್ರೇಮ ಸುರೇಶ ಲೋಕಸೇವೆಯ ಗುರಿ, ಎಲ್ಲರೊಳು ಪ್ರೇಮ ಸುರೇಶ ಲೋಕಸೇವೆಯ ಗುರಿ. ನಮ್ಮ ಲೋಕಸೇವೆಯ ಗುರಿಯೂ ಅದುವೆ. ಲೋಕಸೇವೆ ಅನ್ನುವುದು ನಿನ್ನ ತಲೆಯಲ್ಲಿದ್ದರೆ ಅದಕ್ಕೂ ಅದುವೆ ಕಾರಣ. ಹಾಗಾಗಿಯೇ ಬಿದ್ದವರ ಮೆಟ್ಟುವುದು ನೀತಿಯನ್ನು ಬಿಟ್ಟಂತೆ ಅಲ್ಲವೇನು, ನೀತಿಯನ್ನು ಬಿಟ್ಟಂತೆ ಅಲ್ಲವೇನು. ಅಂದರೆ ನಾವು ಈ ರೀತಿಯಲ್ಲಿ ಇದ್ದಾಗ ಮಾತ್ರ ನಮ್ಮ ಈ ಸ್ವಾತಂತ್ರ್ಯಕ್ಕೊಂದು ಅರ್ಥ ಇದೆ. ಇವತ್ತು ಜೆಂಡ ಹಾರಿಸಿದ್ದೀರಿ, ತಿರಂಗ
ಪ್ಯಾರ ಅಂತ ಹೇಳಿದ್ರಿ, ಕೊನೆಗೆ ಹಿಂದಿನಿಂದ ನೀನ್ಯಾರ ಅಂತ ಹೇಳುವ ಹಾಗೆ ಆಗಬಾರದು ಅಂತೇಳಿ. ಹಾಗಾಗಿ ನಾನು ಅನ್ನುವುದನ್ನು ಬಿಟ್ಟು ಇದ್ದಾಗ ಮಾತ್ರ ಚೆನ್ನು ಅನ್ನುವುದು ನಿನ್ನಲ್ಲಿರ್ತದೆ. ಹಿಂದೆ ದಾರ್ಶನಿಕರು ಹೇಳಿದಾಗ ನಾನು ಹೋದರೆ ಹೋದೇನು, ನಾನು ಅನ್ನೋದು ಹೋದರೆ ನಾನು ಮೋಕ್ಷಕ್ಕೆ ಹೋದೇನು. ನಾನು ಅನ್ನುವುದನ್ನು ಬಿಡಬೇಕು, ಅಹಂಕಾರ ಬಿಡಬೇಕು. ಹಾಗಾಗಿಯೇ ಈ ಇಂಡಿಪೆಂಡೆನ್ಸನ್ನು ಸದ್ಬಳಕೆ ಮಾಡಬೇಕು. ನೀವು ಡಿಪೆಂಡೆಂಟ್ ಆಗಿಯೇ ಇರಬೇಕು. ಯಾವುದಕ್ಕೆ? ಉತ್ತಮ ವಿಷಯಗಳಿಗೆ, ಉತ್ತಮ ಕಾರ್ಯಗಳಿಗೆ. ಅಳಿಕೆಯಲ್ಲಿ ಕಲಿಯುವಾಗ ಹೇಗೆ ನೀವು ಇಷ್ಟು ಸಾಧುಗಳಾಗಿ ಸಾತ್ವಿಕರಾಗಿ ಇರ್ತಿರೋ, ಅದೇ ನೀವು ಮುಂದೆಯೂ ಇದನ್ನೇ ಮುಂದುವರಿಸಿದಾಗ ಮಾತ್ರ ನಿಮ್ಮ ಈ ಡಿಪೆಂಡೆನ್ಸಿಗೆ ಒಂದು ಬೆಲೆ ಬರ್ತದೆ. ಇಲ್ಲಾಂದರೆ ಅದಕ್ಕೆ ಬೆಲೆ ಬರುವುದಿಲ್ಲ. ಎಷ್ಟೆಷ್ಟೋ ಮಂದಿ, ನನಗೊಂದು ಭಾಳ ಹೆಮ್ಮೆಯ ವಿಷಯ ಅಂದರೆ, ನಾನು ಇವತ್ತು ನಿಮಗೆ ಗೆಸ್ಟಾಗಿ ಕಂಡಿರ್ಬೋದು, ಬಹಳ ಉತ್ತುಂಗಕ್ಕೆ ಏರಿದವರು ಮಾತನಾಡಬೇಕಾದ ವೇದಿಕೆ ಇದು, ಮಾತನಾಡಬೇಕಾದಂಥ ಸಂದರ್ಭ ಇದು. ನನ್ನಂಥ ಒಂದು ಪಾಮರನನ್ನು, ಏನೂ ಅಲ್ಲದವನನ್ನು ಕರೆಸಿ ಇಲ್ಲಿ ಇವತ್ತು ಧ್ವಜವನ್ನು ಏರಿಸಲಿಕ್ಕೆ ಅವಕಾಶ ಕೊಟ್ಟದ್ದು, ಮಾತನಾಡಿಸಿದ್ದು ಬಹಳಷ್ಟು ನನಗೆ ಏನು ಕೃತಕೃತ್ಯತೆ ತಂದಿದೆ. ಯಾಕೆಂದರೆ ಸತ್ಯ ಸಾಯಿ ವಿಹಾರ ನಿತ್ಯ ಶಾಂತಿಯ ಪೂರ, ಪಥ್ಯವಾಗದೆ ಇರದು ನೀತಿವಂತನಿಗೆ. ಸತ್ಯ ಸಾಯಿ ವಿಹಾರ ನಿತ್ಯ ಶಾಂತಿಯ ಪೂರ, ಪಥ್ಯವಾಗದೆ ಇರದು ನೀತಿವಂತನಿಗೆ. ಮಿಥ್ಯೆ ಎನ್ನುವ ಪದವು ಇತ್ತ ತಲೆ ಹಾಕದಿಹ, ಮಿಥ್ಯೆ ಎನ್ನುವ ಪದವು ಇತ್ತ ತಲೆ ಹಾಕದಿಹ. ಸ್ತುತ್ಯ ಚಾಗದ ಕೇಂದ್ರ ಧೀರತಮ್ಮ, ಸ್ತುತ್ಯ ಚಾಗದ ಕೇಂದ್ರ ಧೀರತಮ್ಮ. ಮಡ್ಯಾಲ ನಾರಾಯಣ ರಡಿಗೆ ಶಿರಬಾಗುವೆನು, ಮಡ್ಯಾಲ ನಾರಾಯಣ ರಡಿಗೆ ಶಿರಬಾಗುವೆನು. ಎಡೆಬಿಡದೆ ಬೆವರಿಳಿಸಿ ದುಡಿದ ಮಹನೀಯ, ಬಡವ ಬಲ್ಲಿದ ಭೇದ ಇಡದೆ ಸಕಲರ ಬಗೆಗೆ ನಡೆಸೆ ಲೋಕದ ಸೇವೆ ಧೀರತಮ್ಮ. ಅಂದು ನಾನಿದ್ದಾಗ ಚಂದದಲ್ಲಿ ಶಿಕ್ಷಣವ ನಿಂದು ನೀಡಿದ KV ಸುಬ್ರಾಯರು. ಅಂದು ನಾನಿದ್ದಾಗ, ನಾನು ಇಲ್ಲೇ ಕಲ್ತವ, ಚಂದದಲ್ಲಿ ಶಿಕ್ಷಣವ ನಿಂದು ನೀಡಿದ KV ಸುಬ್ರಾಯರು. ಬಂಧುವಿನ ತೆರದಲ್ಲಿ ಕುಂದು ಬಗೆ ಹರಿಸುತ್ತಲಿ ಸಂದ ಶ್ರೀಪತಿ ರಾಯ ಧೀರತಮ್ಮ. ನಾ ಕಲಿತೆ ನೀತಿಯನ್ನು, ನಾ ಕಲಿತೆ ಪ್ರೀತಿಯನ್ನು, ನಾ ಕಲಿತೆ ಜೀವನದ ರೀತಿಗಳನ್ನು, ನಾ ಕಲಿತೆ ಅಳಿಕೆಯಲ್ಲಿ ಸಕಲ ಜೀವನ ರೀತಿ, ನಾ ಕಲಿತೆ ಬಾಳ ಕಲೆ ಧೀರತಮ್ಮ. ನಾನು ಇಲ್ಲಿ 73ರಲ್ಲಿ ವಿದ್ಯಾಭ್ಯಾಸ ಪಡೆದವ. 71ರಲ್ಲಿ ಸಹ ಇಲ್ಲಿಗೆ ಬಂದಿದ್ದೇನೆ, 8ನೇ ತಾರೀಕಿಗೆ, 8ನೇ ತರಗತಿಗೆ. ಆನಂತರ PUC. ನಾನು ಒಂದೆರಡು ವಿದ್ಯಾಭ್ಯಾಸ ಮಾಡ್ತೀನಿ. ಆವಾಗ ನಮ್ಮ ಗುರುಗಳು ಒಮ್ಮೆ ನಮ್ಮ ಮ್ಯಾಥಮೆಟಿಕ್ಸ್ನವರು ಪಾರ ವೆಂಕಪ್ಪಯ್ಯ ಅಂತ ಇದ್ದರು. ಅವರಿಗೆ 103 ಡಿಗ್ರಿ ಜ್ವರ, ಪ್ರಾಯಶಃ ಕೃಷ್ಣಣ್ಣ ನೆನಪು ಮಾಡ್ಬೋದು. ಅದು ಜ್ವರದಲ್ಲಿ ಬಳಲ್ತಾ ಇದ್ದಾರೆ. ಅವರ ಮನೆ ಇಲ್ಲಿ ಮೇಲೆ ಕ್ವಾರ್ಟರ್ಸು. ಆ ಜ್ವರದಲ್ಲಿ ಈಗ ನೀವಾದ್ರೆ ಏನು ಮಾಡ್ತಿದ್ರಿ? ಎಂತ CL ಉಂಟ, ನಾನು CL ಹಾಕಿ ಬಿಡುವ ಎಂತ ಹೇಳ್ಕೊಂಡು ಹೇಳ್ತೀವಿ. ಅವರು ಹಾಗಲ್ಲ. ಆ ಜ್ವರದಲ್ಲಿ ಅವರನ್ನು ನಮ್ಮ ಅಟೆಂಡರ್ ಮೋಹನ ಕುರ್ಚಿಯಲ್ಲಿ ಕೂತುಕೊಳ್ಳಿಸಿ, ಒಂದು ಕುರ್ಚಿಯಲ್ಲಿ, ಅವರು ಬೇರೆಲ್ಲ ಕಾರೆಲ್ಲ ಇರಲಿಲ್ಲ ಅಲ್ಲಿ ವ್ಯವಸ್ಥೆಗಳು, ಅವ್ರ ಮನೆ ಅಂತ. ಆ ಕುರ್ಚಿಯಲ್ಲಿ ಈಗ ಎತ್ತಿಕೊಂಡು ಬಂದದ್ದು. ನನಗೆ ಎತ್ತಿ ಕಣ್ಣಿಗೆ ಆಗ್ತದೆ. ಕುರ್ಚಿಯಲ್ಲಿ ಹಾಗೆ 2 ಮಂದಿ ಹೆಗಲ್ ಕೊಟ್ಟು ಕುರ್ಚಿಯಲ್ಲಿ ಅವರು ಕೂತ್ಕೊಂಡು ನಡೀಲಿಕ್ಕೆ ಆಗೋದಿಲ್ಲ ಚಳಿಗೆ ಜ್ವರಕ್ಕೆ. ಕರ್ಕೊಂಡು ಬಂದು ನಮ್ಮ ಕ್ಲಾಸಿಗೆ ಬಂದು ಮ್ಯಾಥ್ ಪಾಠ ಮಾಡಿದ್ದಾರೆ. ಆ ಪಾಠ, ಅವರ ಪಾಠ ಎಷ್ಟು ಅದ್ಭುತ ಅಂದರೆ, ಅವರು ಪಾಠವನ್ನು ಮಾಡುವಾಗ ಕಾಮಿಡಿಯನ್ನು ಸೇರಿಸಿ ಮಾಡೋದ್ರಿಂದ ಮರ್ತೇ ಹೋಗ್ತಿರ್ಲಿಲ್ಲ. ದೋಸೆ ಅಂತ ಹೇಳುವವರು, ಹಾಗೆ ಬೇರೆ ಬೇರೆ ಶಬ್ದಗಳನ್ನು ಅದಕ್ಕೊಂದು ನೆನಪುಳಿಯುವಾಗ ಮಾಡುವಂಥದ್ದು. ಅಂಥ ಗುರುಗಳಿದ್ದ ಶಾಲೆ ಇದು, ಇರುವ ಸಂಸ್ಥೆ ಇದು. KV ಸುಬ್ರಾಯರು ಅಂತಿದ್ರು. ಅವರ ಪಾಠವನ್ನು ನೀವು ಕೂತ್ರೆ ಅದು ಸ್ವತ್ತು ಓದ್ದೇ ಗೊತ್ತಾಗೋದಿಲ್ಲ. ಅವರಿಂದ ನಾನು ಕಲಿತೆ. ನಾನು 35 ವರ್ಷ ನಾನು ಟೀಚರು. ನಾನು ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲು, ಲೆಕ್ಚರ್ ಎಲ್ಲ ಆದವ. ನನ್ನ ದಾಟಿಗಳು, ವಿಧಾನಗಳು ನನಗೆ ತುಂಬ ಸಿಕ್ಕಿದ್ದು KV ಸುಬ್ರಾಯರಿಂದ. KV ಸುಬ್ರಾವ್ ಅಂತಿದ್ರು.
ಹಾಗೆ ಶ್ರೀಪತಿರಾವ್ ಅಂತಿದ್ರು. ಎಷ್ಟು ನಿಯತ್ತು ಅಂದರೆ ಅವರು ನನ್ನನ್ನು ಕರೆದು, ಸುರೇಶ ಹೇಗಿದ್ದೀಯಾ, ಏನು ಮಾಡ್ತಾ ಇದ್ದಿ, ಬೆಳಿಗ್ಗೆ ಏನು ಓದ್ತಿ, ಮಧ್ಯಾಹ್ನ ಏನು ಓದ್ತಿ, ಇಲ್ಲ ಸರ್ ಹಾಗೆ ಹಾಗೆ ಮಾಡ್ತಾರೆ. ಒಂದು ಬೆಳಿ ಹಾಳೆ ತಗೊಂಡ್ರು, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಅಂತ ಬರೆದ್ರು. 6 to 7, 7 to 8 ಈವ್ನಿಂಗ್, 5 to 6, 6 to 7, 7 to 8 ಸಬ್ಜೆಕ್ಟ್ ಬರೆದು ಕೊಟ್ಟರು. ಅಂದರೆ ಮನೆಯಲ್ಲಿ ಓದಲಿಕ್ಕೆ, ಮನೆಯಲ್ಲಿ ಓದುವ ಟೈಮ್ ಟೇಬಲ್ ಮಾಡಿ ಕೊಟ್ಟು ಮರು ದಿವಸ ಕೇಳೋದು, ಎಂತ ಓದಿದ್ದೀನಿ ನಿನ್ನೆ, ಎಂತ ಮಾಡಿದ್ದೀನಿ, ಹಾಗೆ ಈ ರೀತಿ ಆ ಡಿವೋಷನ್ ಅಂತ ಹೇಳ್ತೇವೆ. ಈಗ ನಿಮ್ಮನ್ನು ಭಾರಿ ಉದ್ಧಾರ ಮಾಡಿ ಏನಾಗಬೇಕು ಅಂತ ಕೂತ್ಕೊಳ್ಬೋದಲ್ಲ. ಈಗ ಕೇಳ್ತೀರಿ, ಎಷ್ಟೋ ಶಿಕ್ಷಕರು ಅನ್ಯಾಯದ ಪರಮಾವಧಿಯಲ್ಲಿದ್ದಾರೆ ಎಷ್ಟೋ ಕಡೆ. ಅದು ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಅಸಹ್ಯವಾದಂಥ ಕುಕೃತ್ಯಗಳಲ್ಲಿ ತೊಡಗುವವರು ಸಹ ಇದ್ದಾರೆ. ಹಾಗೆಲ್ಲ ಇರುವಾಗ ನಾವು ಒಂದು ತ್ಯಾಗೇ ನೈಕೆ ಅಮೃತತ್ವ ಮಾನುಷು ನ ಧರ್ಮಣ ನ ಪ್ರಜಯ ಧನೇನ ತ್ಯಾಗೇ ಅಮೃತತ್ವ ಮಾನುಷು. ನೀವು ಹಣ ಮಾಡಿದ ಕೂಡಲೇ ಏನು ದೊಡ್ಡ ಜನ ಆಗುವುದಿಲ್ಲ, ಅಥವಾ ಕೆಲಸ ಮಾಡ್ತಾ ಇದ್ರೂ ದೊಡ್ಡ ಜನ ಆಗುವುದಿಲ್ಲ. ದೊಡ್ಡ ಸಿಕ್ಕಾಪಟ್ಟೆ ಇದೊಂದು ತಾಕತ್ತುಂಟು ಅಂತ ಮಾಡೋದು, ಅಥವಾ ಜನರೊಡನೆ ಓಡಾಡೋದ್ರಿಂದಲೂ ದೊಡ್ಡ ಜನ ಆಗೋದಿಲ್ಲ. ನಿಮಗೆ ತ್ಯಾಗವನ್ನು ಅದಕ್ಕೆ ಸೇರಿಸಿದಾಗ ಮಾತ್ರ ನಿಮಗೆ ಅಮೃತತ್ವ ಸಿಗ್ತದೆ, ಅಮೃತದ ಒಂದು ಭಾಂಡ ಸಿಕ್ಕಿದಾಗ. ಈ ಒಂದು ದೃಷ್ಟಿಕೋನ ಇರಿಸಿಕೊಂಡು ನೀವು ಲೋಕಕ್ಕೆ ಡಿಪೆಂಡೆಂಟ್ ಆಗಿರಬೇಕು, ಸಮಾಜಕ್ಕೆ ನೀವು ಡಿಪೆಂಡೆಂಟ್ ಆಗಿರಬೇಕು. ಹಾಗಾದಾಗ ನೀವು ಸಮಷ್ಟಿಯಲ್ಲಿ ಇಂಡಿಪೆಂಡೆಂಟ್ ಆಗ್ತೀರಿ. ಆ ಸಮಷ್ಟಿಯಲ್ಲಿ ಇಂಡಿಪೆಂಡೆಂಟ್ ಆದಂಥ ಈ ದಿನ ಭಾರತದಲ್ಲಿ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಆ ಜಾತಿಗೆ ನಾವು ಯಾವುದೇ ಒಂದು ಬರೆಯಲೆ ಇದು ವ್ಯಾಲ್ಯೂ ಅಥವಾ ಮೌಲ್ಯವನ್ನು ಕೊಡದೆ ಏಕಭಾವದಿಂದ ಇರುವಂತಹ ಒಂದು ಮನೋಭಾವವನ್ನು ಇನ್ನಷ್ಟು ಪ್ರಚೋದಿಸಲು ಈ ರೀತಿಯ ಕಾರ್ಯಕ್ರಮಗಳು, ಈ ರೀತಿಯ ಹೇಳಿಕೆಗಳು, ಮಾತುಗಳು, ಗುರು ಹಿರಿಯರ ಹರಕೆಗಳು, ಏನು ಒಂದು ಬ್ರಹ್ಮಸ್ಮೃತ್ವ ಆಯುರ್ವೇದ ಅಂತ ಹೇಳ್ತಾರೆ. ಆಯುರ್ವೇದ ಅನ್ನುವಂಥದ್ದು ಮೊದಲೇ ಇತ್ತು, ಆದರೆ ಏನು ಮಾಡ್ತಾರೆ, ಬ್ರಹ್ಮ ಅದನ್ನು ಸ್ಮರಿಸಿ ಸಮಾಜಕ್ಕೆ ಕೊಟ್ಟ ಅಂತ ನಮ್ಮ ಮೂಲ ಆಯುರ್ವೇದಕ್ಕೆ ಹೇಳ್ತದೆ. ಹಾಗೆ ಇದು ಸಹ ನಿಮಗೆ ಸ್ಮರಿಸುವುದಷ್ಟೇ, ನಿಮಗೆ ಗೊತ್ತಿರುವಂಥದ್ದೇ, ನಿಮಗೆ ಗೊತ್ತಿದ್ದದ್ದನ್ನು ಪುನಃ ಹೇಳುವುದು. ಹಾಗಲ್ಲ, ಹೀಗಿರು, ಹೀಗೆ ಮಾಡು, ಇತ್ಯಾದಿ ಇತ್ಯಾದಿ. ಹಾಗಾಗಿಯೇ ಪ್ರಾಯಶಃ ನಿಮಗೆ ಇನ್ನು ಇಲ್ಲಿ ಇದ್ದಷ್ಟು ಅನುಕೂಲ ಮತ್ತು ಬೋಧಗಳು ಬೇರೆ ಇಲ್ಲ. ನನಗೆ ಇವತ್ತಿಗೂ ನಾನು ಈಗಲೂ ಹೇಳೋದುಂಟು, ಬೇರೆ ಕಡೆ ಹೋದಾಗ ನನಗೆ ತುಂಬ ಕಡೆ ಮಂಗಳೂರಲ್ಲಿ ಈ ಟಾಕಿಗೆ ಕರೀತಾರೆ ಬೇರೆ ಬೇರೆ ಇದರ ಬಗ್ಗೆ. ನಾನು ಆವಾಗ ಹೇಳೋದು, ನಮ್ಗೆ ಅಲ್ಲಿಕೆಯಲ್ಲಿರೋ ಒಂದು ಮೋರಲ್ ಅಂತ ಒಂದು ಕ್ಲಾಸ್ ಇತ್ತು, 1 ಗಂಟೆ ಒಂದು ಕ್ಲಾಸು. ಅದಕ್ಕೆ ಬೇರೆ ಬೇರೆ ಹಿರಿಯರು ಬರುವವರು ಒಂದು ಉತ್ತಮ ವಿಷಯವನ್ನು ಹೇಳುವುದು. ಅದು ಈಗ ಇಲ್ಲವೇ ಇಲ್ಲ ಎಲ್ಲಿ ಕೂಡ ಅಂತೇಳಿ. ಇವನು ಮಡಿಯಾದ ನಾರಾಯಣ ಭಟ್ರು ಸಹ ನಮಗೆ ಮೋರಲ್ ಕ್ಲಾಸ್ ಬಂದದ್ದು ಇವತ್ತಿಗೂ ನೆನಪಿದೆ, ನಾರಾಯಣಣ್ಣ. ಆಗ ಒಂದು ಮೋರಲ್ ಅಂತ ನೀತಿ ಪಾಠ ಕ್ಲಾಸು ಅಂತ ಇತ್ತು ನಾನಿರುವಾಗ. ಈಗಲೂ ಇರ್ಬೋದು, ಅದು ಇಲ್ಲಿರ್ಬೋದು, ಎಷ್ಟೋ ಕಡೆ ಅದಿಲ್ಲ. ಅದರಿಂದಾಗಿ ದುರ್ನೀತಿಗಳು. ಮೊನ್ನೆ ನೋಡಿ, ಒಂದು ಕಡೆ ಹುಡುಗಿ ಚೂರಿ ಹಾಕ್ಕೊಂಡದ್ದಂತೆ. ಒಂದು ವಿದ್ಯಾರ್ಥಿನಿಗೆ ಒಂದು ಇರಿತಕ್ಕೊಳಗಾಗುವಷ್ಟು ಸಂಸ್ಕಾರ ಹಾಳಾಗುವುದು ಅಂದರೆ ಯಾಕೆ ಈ ಸ್ವಾತಂತ್ರ್ಯ? ಇಂಥ ಸ್ವಾತಂತ್ರ್ಯ ಬೇಕಾ? ಇಂಥ ಸ್ವಾತಂತ್ರ್ಯ ಬೇಡವೇ ಬೇಡ. ಹಾಗಾಗಿಯೇ ಸ್ವಾತಂತ್ರ್ಯದ ಸರಿಯಾದ ಅರ್ಥವನ್ನು ಕಲ್ಪಿಸಿಕೊಳ್ಳಿ, ಸ್ವಾತಂತ್ರ್ಯಕ್ಕೆ ಸರಿಯಾದ ಅರ್ಥವನ್ನು ಕೊಡಿ. ಹಾಗಾದಾಗ ಮಾತ್ರ ನೀವು ಮನುಷ್ಯರಾಗ್ತೀರಿ. ಹಾಗಾದಾಗ ಮಾತ್ರ ನೀವು ಒಂದು ಭಾರತದಲ್ಲಿ ಇರಲಿಕ್ಕೆ ಒಂದು ಯೋಗ್ಯರೂ ಆಗ್ತೀರಿ, ಅದು ಭಾಗ್ಯವೂ ಆಗ್ತದೆ. ಹಾಗಾಗಿಯೇ ನಾವು ಎಲ್ಲರೂ ಅಂತಹ ಭಾಗ್ಯವಂತರಾಗೋಣ. ಅಂತಹ ಭಾಗ್ಯವಂತರಾಗುವೆಡೆಗೆ ನಮ್ಮ ಧ್ಯೇಯವನ್ನು, ನಮ್ಮ ದೃಷ್ಟಿಕೋನವನ್ನು ಇರಿಸಿ ಮುನ್ನಡೆಯೋಣ. ನೀವು ಈ ಸಂಸ್ಥೆಯಲ್ಲಿ ಇದ್ದುಕೊಂಡು ಬಹಳಷ್ಟು ಜ್ಞಾನಿಗಳಾಗಿ ನಾಳೆ ನಮ್ಮ ಭಾರತಕ್ಕೆ ಹೆಸರು ತಂದು, ನಮ್ಮ ಭಾರತಕ್ಕೆ ಹೆಸರು ತರುವುದರಿಂದ ನೀವು ನಿಮ್ಮ ಕುಟುಂಬಕ್ಕೆ ಹೆಸರು ತರ್ತೀರಿ. ನಿಮ್ಮ ಕುಟುಂಬಕ್ಕೆ ಹೆಸರು ತರುವುದರಿಂದ ಏನಾಗ್ತದೆ, ನಿಮ್ಮ ಕುಟುಂಬದಲ್ಲಿ ಒಂದು ಹೆಚ್ಚಿನ ಮೌಲ್ಯ ಸ್ಥಾಪನೆ ಆಗ್ತದೆ. ಒಟ್ಟಿನಲ್ಲಿ ಎಲ್ಲರಿಗೂ ಒಂದು ಹೆಮ್ಮೆಯ ವ್ಯಕ್ತಿ ಆಗ್ತೀರಿ. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೇಶ ವಿದೇಶ ಒಲಿಂಪಿಕ್ಸ್ ಅಂತ ಕಡೆ ಹೋಗಿ ಮೆಡಲ್ ಪಡೆದು ಬಂದರೆ
ಇಡೀ ಭಾರತವೇ ಕುಣಿದಾಡ್ತದೆ ಅಲ್ವಾ? ಹಾಗೆ ಆಗಿ ಪುಣ್ಯಕ್ಕೆ ನಮ್ಮ ಅಳಿಕೆಯ ಹಲವಾರು ವಿದ್ಯಾರ್ಥಿಗಳು ಅತ್ಯಂತ ದೊಡ್ಡ ಪೋಸ್ಟ್ನಲ್ಲಿದ್ದಾರೆ, ಅತ್ಯಂತ ದೊಡ್ಡ ದೇಶ ಸೇವಕರಾಗಿದ್ದಾರೆ. ಅದು ಎಲ್ಲ ಕಡೆಯವರು ಆಗುವಾಗ ಆಗಬೇಕು. ಆಗ ನೋಡಿದೆ, ಬೆಂಗಳೂರಿನವರಿದ್ದೀರಿ, ಹಾವೇರಿಯವರಿದ್ದೀರಿ, ಇದು ಚಿಕ್ಕಬಳ್ಳಾಪುರದವರಿದ್ದೀರಿ, ಹಾಸನದವರಿದ್ದೀರಿ, ಬಹಳ ಖುಷಿ. ಒಂದು ಹಲವಾರು ಕಡೆ ಚದುರಿದ ಹಿಡಿಸೂಡಿಯ ಕಡ್ಡಿಗಳು, ಏನೂ ಮಾಡಲಿಕ್ಕಾಗೋದಿಲ್ಲ. ಹಿಡಿಸೂಡಿ ಕಡ್ಡಿಯಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಹಿಡಿ ಸೂಡಿ ಅನ್ನುವಾಗ ಸೂಡಿ ಕಟ್ಟಿದರೆ ಅದನ್ನೆಲ್ಲ ಒಟ್ಟು ಮಾಡಿದರೆ ಆಗ ಅದಕ್ಕೆ ನಾವು ಹಿಡಿ ಅಂತಲೇ ಹೇಳೋದು. ಆ ಹಿಡಿಯಲ್ಲಿ ಗುಡಿಸಲಿಕ್ಕೆ ಬರ್ತದೆ, ಹಾಗೆ ಗುಡಿಸಿದಾಗ ಶುದ್ಧ ಆಗ್ತದೆ. ಹಾಗೆಯೇ ನೀವೆಲ್ಲ ನಮ್ಮ ಹಿಡಿಸೂಡಿಗಳಾಗಿ, ಪೊರಕೆಗಳಾಗಿ, ಆದರೆ ಪೊರಕಿಗಳಾಗಬೇಡಿ. ಹಾಗಾಗಿಯೇ ನಿಮ್ಮ ಒಂದು ಶ್ರೇಯಸ್ಸಿಗೆ ಎಲ್ಲ ಹಿರಿಯರ ಆಶೀರ್ವಾದವನ್ನು ಸದಾ ಪಡೆಯುವ ಒಂದು ಹಪಿಕೆ ಇರಲಿ ಅಂತ ತಪ್ಪಿದ್ರೆ ಕ್ಷಮಿಸಿ, ಒಪ್ಪಿದ್ದದ್ದನ್ನು ಸ್ವೀಕರಿಸಿ ಹಂಸಕ್ಷೀರ ನ್ಯಾಯದಂತೆ ಬದುಕಿ ಬಾಳಿ ಎನ್ನುತ್ತಾ ವಿರಮಿಸುವೆ. ಓಂ ಸಾಯಿರಾಮ್. Thank you, sir, for your inspiring words. Hoping that our students turn out to be